ಎಲ್ಲರಿಗೂ ನಮಸ್ಕಾರ. ಎಸ್ ನೇಚರ್ ಕ್ಯೂರ್ ವಾಹಿನಿಯ ಪ್ರಕೃತಿ ಚಿಕಿತ್ಸೆ ಆಧಾರಿತ ವಿಡಿಯೋಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೇಸಿಗೆಯ ತಾಪ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಗ್ತಾ ಇದೆ. ಅದನ್ನು ತಡೆದುಕೊಳ್ಳುವ ಭಾಗವ ಜೀವಜಲ ನೀರಿನ ಸರಿ ಪೂರೈಕೆ ಮಾಡುವಂತಹದ್ದು ಅತ್ಯಂತ ಪ್ರಾಥಮಿಕ ಜವಾಬ್ದಾರಿ ಆಗಿದೆ. ಈಗ ಈ ಬೇಸಿಗೆಯ ತಾಪ, ಬಿಸಿಲಿನ ಝಳ ಇದೆಲ್ಲವುದರಿಂದ ಬಾಧಿತರಾಗದೇ ಇರಲು, ತೊಂದರೆಗೊಳಗಾಗದೇ ಇರಲು, ಯಾವುದೇ ಅಡ್ಡ ಪರಿಣಾಮಗಳು ಆಗದೇ ಇರಲು ವ್ಯವಸ್ಥಿತವಾಗಿ ನಾವು ದೇಹಕ್ಕೆ ನೀರನ್ನು ಪೂರೈಸುವುದು ಒಂದು ಅತ್ಯುತ್ತಮ ಮಾರ್ಗ ಆಗಿರುತ್ತೆ. ಈಗ ನಮಗೆಲ್ಲ ಇರುವಂತಹ ಮಾಹಿತಿಯಂತೆ ಬೇಸಿಗೆಯಲ್ಲಿ ಸ್ವಾಭಾವಿಕವಾಗಿ ಹೆಚ್ಚು ನೀರನ್ನು ಬಳಸಬೇಕು. ಉಳಿಕೆ ಬೇರೆ ಕಾಲಗಳಲ್ಲಿ, ಅದು ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಆ ಕಾಲಗಳಲ್ಲಿ ಬಗ್ಗೆ ಒಂದು ಸ್ವಲ್ಪ ನಿರ್ಲಕ್ಷ್ಯವಾಗಿ ನೋಡಿದರೂ ಸಹ ಬೇಸಿಗೆಯಲ್ಲಿ ಅತ್ಯವಶ್ಯವಾಗಿ ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಹೇಗೆ ಸರಿ ಪ್ರಮಾಣದಲ್ಲಿ ನೀರನ್ನು ಪೂರೈಸೋದು, ಯಾವುದೇ ಅಡ್ಡ ಪರಿಣಾಮಗಳು ಆಗದೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸಿಲುಕಬಾರದು ಅನ್ನೋದಾದರೆ ಹೇಗೆ ಪೂರೈಸುವುದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸುವುದಾದರೆ, ಮೊದಲನೇದಾಗಿ ನೀರನ್ನು ಸರಿ ಪ್ರಮಾಣದಲ್ಲಿ ಒದಗಿಸದೇ ಇದ್ದರೆ ಆಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಒಂದೆರಡು ಅಂಶಗಳನ್ನು ನಾನು ಹೇಳ್ತೇನೆ. ದೇಹದ ಪ್ರಕ್ರಿಯೆಗಳಲ್ಲಿ ಉಂಟಾಗುವ ಸಾಮಾನ್ಯ ಬಿಸಿ ತಾಪ ಅಂತ ಹೇಳ್ಬೋದು, ಆ ಸಹಜ ನಿತ್ಯ ನಡೆಯುವ ಪ್ರಕ್ರಿಯೆಗಳು, ಅದರಲ್ಲೂ ಉಂಟಾಗುವ ಘರ್ಷಣೆ, ಆ ಒಂದು ವ್ಯವಸ್ಥೆಯಲ್ಲಿ ಬರುವಂತಹ ಉತ್ಪನ್ನಗಳು, ಇವೆಲ್ಲವನ್ನು ಸಹ ನಿರ್ವಹಣೆ ಮಾಡಲು, ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಕೊಡಲು ಅವಶ್ಯಕತೆ ನೀರು ಅತ್ಯವಶ್ಯಕವಾಗಿ ಬೇಕಾಗತ್ತೆ. ಎರಡನೇದಾಗಿ ನಾವು ದಿನನಿತ್ಯದಲ್ಲಿ ತಗೊಳ್ಳುವಂತಹ ಆಹಾರ, ಅದರಿಂದ ಬರುವಂತಹ ಶೇಷಾಂಶಗಳು, ಅದು ಹೆಚ್ಚಾದಂತಹ ಉಪ್ಪಿರ್ಬೋದು, ಮಸಾಲೆ ಪದಾರ್ಥಗಳಲ್ಲಿ ಇರುವಂತಹ ವ್ಯರ್ಥಗಳಿರಬಹುದು, ದೇಹದಲ್ಲಿ ಉತ್ಪತ್ತಿಯಾದಂಥ ದಿನನಿತ್ಯದ ಎಂಡ್ ಪ್ರಾಡಕ್ಟ್ಸ್ ಇರಬಹುದು, ಇವೆಲ್ಲವೂ ಸಹ ಸರಿ ಪ್ರಮಾಣದಲ್ಲಿ ಹೊರಗೆ ಹೋಗಬೇಕು ಅಂತ ಹೇಳಿದ್ರೆ ನೀರು ಅನ್ನುವಂಥದ್ದು ಅತ್ಯವಶ್ಯಕ. ಇದನ್ನು ಕುಡಿದೇ ಇದ್ದಂಥ ಸಂದರ್ಭದಲ್ಲಿ ಸುಸ್ತಾಗಂಥದ್ದು, ಆಯಾಸ ಆಗೋದು, ದಣಿವಾಗುವಂತಹದ್ದು, ಅದರ ಪರಿಣಾಮವಾಗಿ ಲೋ ಬಿ ಪಿ ಆಗುವಂತಹದ್ದು, ಜೀರ್ಣಕ್ರಿಯೆ ಅಸ್ತವ್ಯಸ್ತತೆ ಆಗುವಂಥದ್ದು, ಆಯಾಸ ಬರುವಂಥ ಸುಸ್ತು. ಬೇಸಿಗೆ ಅಂದರೆ ಒಂಥರ ನಮಗೆ ಅದು ಹೊಂದಲಾರದಂತಹ ಸಮಯ ಅನ್ನುವಂಥದ್ದೆಲ್ಲ ನಮ್ಮ ಅನುಭವಗಳಿಗೆ ಬಂದಿರುತ್ತೆ. ನಾವು ನೀರನ್ನು ಕುಡಿಯೋದ್ರಿಂದ ಎಲ್ಲ ತೊಂದರೆಗಳಿಂದ ದೂರ ಇದ್ದು ಜೀರ್ಣಕ್ರಿಯೆ ಸರಿಯಾಗಿ ಮತ್ತು ಚರ್ಮ ಆರೋಗ್ಯನೂ ಕೂಡ ವೃದ್ಧಿಯಾಗಿ ಒಟ್ಟಾರೆ ಆರೋಗ್ಯ ಲಾಭಗಳನ್ನು ನಾವು ನೋಡಬಹುದಾಗಿರುತ್ತೆ. ಹೇಗೆ ಪ್ರಕೃತಿ ಚಿಕಿತ್ಸೆ ಆಧಾರಿತವಾಗಿ ನಾನು ಸರಿಯಾಗಿ ನೀರನ್ನು ಬಳಕೆ ಮಾಡೋದು ಹೇಗೆ ಅಂತ ನಾನು ಹೇಳೋದಾದರೆ, ಬೆಳಗಿನ ಮೊದಲ ಅವಧಿಯಲ್ಲಿ, ರಾತ್ರಿ ನಾವು ದೀರ್ಘಕಾಲಿಕ ವಿಶ್ರಾಂತಿ ತಗೊಂಡು ಮಲಗಿರ್ತೇವೆ, ಬೆಳಗಿನ ಮೊದಲ ದ್ರವ್ಯವಾಗಿ ನೀರನ್ನು 2 ಲೋಟದಿಂದ 1 ಲೀಟರ್ ತನಕ ನಿಮ್ಮ ವಯಸ್ಸು, ಅವಶ್ಯಕತೆ, ನಿಮ್ಮ ರೂಢಿ ತಕ್ಕ ಹಾಗೆ ಕುಡಿಬಹುದು. ಅದನ್ನು ನಿಧಾನವಾಗಿ ಇರಿದಂಥ ಸಂದರ್ಭದಲ್ಲಿ ಗ್ರಹಿಕೆ ಚೆನ್ನಾಗಿ ಆಗುತ್ತೆ. ನಾವು ಆಹಾರ ಇರ್ಬೋದು, ನೀರನ್ನು ಇರ್ಬೋದು, ಹೆಚ್ಚು ಪ್ರಮಾಣಕ್ಕಿಂತಲೂ ಸಹ ಅದನ್ನು ಸೇವಿಸೋ ವಿಧಾನ ಸರಿ ಮಾಡಿಕೊಂಡಾಗ ಅದರ ಆಹಾರ ಜೀರ್ಣ ಆಗುವಂಥದ್ದು, ನೀರು ಗ್ರಹಿಕೆ ಆಗುವಂಥದ್ದು ಉತ್ತಮವಾಗುತ್ತೆ. ಈ ಒಂದು ಅಂಶ ನಮ್ಮ ಗಮನದಲ್ಲಿ ಸದಾ ಇರಬೇಕಾಗತ್ತೆ. ಆ 2 ಲೋಟದಿಂದ 1 ಲೀಟರ್ ತನಕ ಅದು ನಾವೇ ನಿರ್ಧಾರ ಮಾಡಬೇಕಾಗತ್ತೆ. ನಿಧಾನವಾಗಿ ಅವಶ್ಯಕತೆ ನೋಡಿಕೊಂಡು ಅದನ್ನು ಕುಡಿಯುವಂಥದ್ದು. ರಾತ್ರಿ ದೀರ್ಘಕಾಲಿಕವಾಗಿ ನೀರು ಕೊಡದೇ ಇರೋಂಥದ್ದನ್ನ ಟಾಪ್ ಅಪ್ ಮಾಡಿ, ಮತ್ತು ಬೆಳಗ್ಗೆ ನಮ್ಮ ವಿಸರ್ಜನೆಗಳು ಪ್ರೋತ್ಸಾಹಿಸೋದಕ್ಕೆ ಕೂಡ ಅದು ಅನುಕೂಲ ಆಗುತ್ತೆ. ಇದು ಬೆಳಗಿನ ಮೊದಲ ಕೆಲಸ. ಇದರಲ್ಲಿ ಸಾಕಷ್ಟು ನೀರು ಕುಡಿಯೋದ್ರಿಂದ 1-2-3 ಬಾರಿ ಧಾರಾಳವಾಗಿ ದ್ರವ್ಯ ವ್ಯರ್ಥಗಳು ವಿಸರ್ಜನೆ ಆಗೋದ್ರಿಂದ ಈ ರಾತ್ರಿಯೆಲ್ಲ ಶೇಖರಿಸಿ ಇದ್ದಂತಹ ವ್ಯರ್ಥಗಳು ಹೊರಗೋಗುವಂಥದ್ದು ಒಂದು ಅತ್ಯುತ್ತಮ ಅಭ್ಯಾಸ. ನೇಚರ್ ಕ್ಯೂರಲ್ಲಿ ಇದನ್ನು ವಾಟರ್ ಥೆರಪಿ ಅಂತಲೇ ಹೇಳಲಾಗತ್ತೆ. ಅದಾದ ನಂತರ ನಿತ್ಯದಲ್ಲಿ ಬೆಳಗಿನ ಮೊದಲ ಅಭ್ಯಾಸ ಇದಾದ ನಂತರ ನಾವು ದಿನದಲ್ಲಿ ಯಾವ ರೀತಿ ನೀರನ್ನು ಕುಡಿಬೇಕು ಅನ್ನೋದನ್ನು ಹೇಳೋದಾದರೆ, ದಾಹ ಮತ್ತು ಹಸಿವುಗಳನ್ನು ಎರಡನ್ನೂ ಸಹ ಗುರುತಿಸುವಂಥದ್ದು, ಅವನ್ನು ಪೂರೈಸುವಂಥದ್ದು ಆರೋಗ್ಯವಂತರ ಲಕ್ಷಣ.
ಈಗ ನಾವು ಹಸಿವಿನ ಸಮಯದಲ್ಲಿ ನೀರನ್ನು ಕುಡಿದಂಥ ಸಂದರ್ಭದಲ್ಲಿ ಆಹಾರಕ್ಕೆ ಲೋಪ ಆಗತ್ತೆ, ಆಹಾರದಿಂದ ಬರಬೇಕಾದಂತಹ ಪೋಷಕಾಂಶಗಳು ಸಿಗದೆ, ಶಕ್ತಿ ಸಿಗದೆ ನ್ಯೂನ್ಯತೆಗಳು ಬರುತ್ತೆ. ಅದೇ ನಾವು ನೀರನ್ನು ಕುಡಿಯಬೇಕಾದಂಥ ಜಾಗದಲ್ಲಿ ದಾಹವನ್ನು ಗುರುತಿಸದೆ ಆಹಾರವನ್ನು ತಿಂದಂಥ ಸಂದರ್ಭದಲ್ಲಿ ನಮಗೆ 75% ದ್ರವ್ಯಗಳಿಂದಲೇ ಕೂಡಿರುವಂತಹ ನಮ್ಮ ದೇಹದ ಆ ದ್ರವ್ಯಗಳಿಗೆ ಟಾಪಪ್ ಸರಿಯಾಗಿ ಮಾಡದಂಥ ಸಂದರ್ಭದಲ್ಲಿ ನಮಗೆ ಅಡ್ಡ ಪರಿಣಾಮಗಳು ಬರೋದು, ಅನಾರೋಗ್ಯ ಸ್ಥಿತಿಗಳು ತಲೆದೋರಂಥದ್ದು ಆಗತ್ತೆ. ಹಾಗಾಗಿ ಈ ದಾಹ ಮತ್ತು ಹಸಿವಿನ ವ್ಯತ್ಯಾಸಗಳನ್ನು ಸರಿ ಗುರುತಿಸಂಥದ್ದು ಕೆಲವಾರು ದಿನಗಳು ರೂಢಿ ಮಾಡಿದ ನಂತರ ಅದು ಸ್ವಾಭಾವಿಕವಾಗಿ ನಮಗೆ ಬರುತ್ತೆ. ಇದರಲ್ಲಿ ಯಾವುದೇ ಇದಿಲ್ಲ, ಕಠಿಣತೆ ಏನಿರೋದಿಲ್ಲ. ಮೊದಲ ಅವಧಿಯಲ್ಲಿ ಆಯಿತು, ನಾನು ಆಗಲೇ ಹೇಳಿದಾಗೆ. ಎರಡನೇ ಅವಧಿಯಲ್ಲಿ ತಿಂಡಿಯನ್ನು ಮಾಡುವಂಥದ್ದು. ಈ ಬೇಸಿಗೆ ಸಂದರ್ಭದಲ್ಲಿ ನಾವು ನಿತ್ಯ ಮಾತನಾಡುವಂತೆ ಸಹಜ ಆಹಾರಗಳು, ಪ್ರಕೃತಿ ನಮಗೆ ಕೊಟ್ಟಿರುವಂತಹ ನೀರನ್ನೇ ಸೇರಿಸಿ ಕೊಟ್ಟಿರುವಂತಹ ಹಣ್ಣುಗಳು, ಕೆಲ ತರಕಾರಿಗಳು, ಸಹಜ ಆಹಾರಗಳನ್ನ ತಿಂಡಿಯಾಗಿ ತಿನ್ನಂಥ ಸಂದರ್ಭದಲ್ಲಿ ನಮಗೆ ಪ್ರಾಥಮಿಕವಾಗಿ ನೀರುಯುಕ್ತ ಆಹಾರವನ್ನು ತಗೊಂಡಾಗ ನಮಗೆ ನೀರಿನ ಅವಶ್ಯಕತೆ ಸ್ವಾಭಾವಿಕವಾಗಿ ಕಡಿಮೆ ಇರುತ್ತೆ. ಅದನ್ನು ಪ್ರಯತ್ನ ಮಾಡ್ಬೋದು ಆಹಾರದಲ್ಲಿ. ಇಲ್ಲ ಆ ಥರ ಆಗೋದಿಲ್ಲ, ನಮಗೆ ರೆಗ್ಯುಲರ್ ಫುಡ್ ನಾವು ತಗೊಳ್ತೀವಿ ಅನ್ನೋದಾದರೆ ಅದರಲ್ಲಿ ಉಪ್ಪಿನ ಅಂಶ, ಮಸಾಲೆ ಅಂಶ, ಯಾವುದೇ ರುಚಿ ವರ್ಧಕಗಳನ್ನು ಕಡಿಮೆ ಸೇರಿಸಿದಂಥ ಸಂದರ್ಭದಲ್ಲಿ ಸ್ವಾಭಾವಿಕ ನೀರಿನ ಅವಶ್ಯಕತೆ ಕಡಿಮೆ ಆಗುತ್ತೆ. ಅದೊಂದು ಅಂಶ ಇಲ್ಲಿ ಗಮನಿಸ್ಕೋಬೇಕಾಗತ್ತೆ. ಅದಾದ ನಂತರ ಪ್ರತಿ 1 ಗಂಟೆಗೆ ನೀರನ್ನು ಕುಡಿಯುವಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು. ದಿನದಲ್ಲಿ 10 ಅವರ್ ನಾವು ಕೆಲಸದ ಮೇಲೆ ಇರ್ತೀವಿ ಅಂದರೆ ಆ ಪ್ರತಿ ಗಂಟೆಗೆ ನೀರನ್ನು ಪೂರೈಸುವಂಥದ್ದು. ಆ ಊಟದ ಅವಧಿಯಲ್ಲಿ ಆ ಗಂಟೆಯನ್ನು ನಿರ್ಲಕ್ಷಿಸುವಂಥದ್ದು. ಆ ಊಟದಲ್ಲಿ ನಾವೇನಾದರೂ ಸ್ವಾಭಾವಿಕ ಆಹಾರಗಳು ತಗೊಂಡ್ರೆ ಅದು ಕೂಡ ಬೋನಸ್ ಆಗಿ ನಮಗೆ ನೀರನ್ನು ಟಾಪ್ ಅಪ್ ಮಾಡುತ್ತೆ. ಹೇಗೆ ಇದು ಅಂತ ಹೇಳೋದಾದರೆ, ಈಗ ನಾನು ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದೀನಿ, ಏರ್ ಕಂಡೀಷನ್ಡ್ ವಾತಾವರಣದಲ್ಲಿ ಆ ಕಚೇರಿ ಒಳಗಡೆ ಇರ್ತೀನಿ ಅನ್ನೋದಾದರೆ ಪ್ರತಿ ಗಂಟೆಗೆ 100 ml ನೀರನ್ನು ನಿಧಾನವಾಗಿ ಕುಡಿಯುವಂಥದ್ದು ಸರಿಯಾದ ಕ್ರಮ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿ ಕುಡಿದಿರ್ತೀರಿ ಎಷ್ಟು ಬೇಕೋ, ಆಮೇಲೆ ಪ್ರತಿ ಗಂಟೆಯಲ್ಲಿ ನೋಡಿಕೊಂಡು ನಿರ್ವಹಣೆ ಮಾಡುವಂಥದ್ದು. ಇಲ್ಲ ನನಗೆ ಸ್ವಲ್ಪ ದಣಿವಿರುತ್ತೆ, ಮಾತಾಡಿ ದಣಿತೀನಿ, ಕೆಲಸ ಮಾಡಿದ್ದು ದಣಿತೀನಿ, ಈ ರೀತಿಯಾದಂತಹ ನಿತ್ಯದ ಚಟುವಟಿಕೆಗಳು ಇರುವಂಥವರು 200 ml ಅಷ್ಟು ನೀರನ್ನು ಪ್ರತಿ ಗಂಟೆಗೆ ಕುಡಿಯುವಂಥದ್ದು. ಇನ್ನೂ ನಮಗೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ದುಡಿತಾ ಇರುವಂತಹ ಕೃಷಿ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಬೇರೆ ಬೇರೆ ಅವರು 250-300 ml ಅಷ್ಟು ನೀರನ್ನು ಪ್ರತಿ ಗಂಟೆಗೆ ತೆಗೆದುಕೊಳ್ಳುವಂಥದ್ದು. ಇವರೆಲ್ಲರೂ ಸಹ ತಮ್ಮ ವಿಸರ್ಜನೆಯನ್ನು ಗಮನಿಸಿಕೊಂಡು, ಮೂತ್ರದ ಬಣ್ಣ ಗಮನಿಸಿಕೊಂಡು, ಯಾವುದೇ ಅದು ಗಂಧರಹಿತವಾಗಿ ಬರ್ತಾ ಇರೋವಂಥದ್ದನ್ನ ಹಾಗೆ ಹೆಚ್ಚು ದಾಹ ಆಗ್ತಾ ಇರೋವಂಥದ್ದನ್ನೆಲ್ಲ ಸರಿಯಾಗಿ ಗಮನಿಸಿ ಅದರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಂಥದ್ದು ಹೆಚ್ಚು ಮಾಡಿಕೊಂಡು ಸರಿ ಅವಧಿಯಲ್ಲಿ ಕುಡಿಯುವಂಥದ್ದು ಅತ್ಯುತ್ತಮ ಅಭ್ಯಾಸ. ಈಗ ದಾಹ ಆಗ್ತಿದೆ ಅಂತೇಳಿ ಒಂದೇ ಬಾರಿಗೆ 1 ಲೀಟರ್ 1/2 ಲೀಟರ್ ಕುಡಿದಂಥ ಸಂದರ್ಭದಲ್ಲಿ ಆ ಜೀರ್ಣಕ್ಕೆ ಇರುವಂತಹ ಸಮಯದಲ್ಲಿ ಆಹಾರದೊಂದಿಗೆ ನೀರು ಸೇರಿ ಅಲ್ಲಿ ಅಡಚಣೆಗಳು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಲ್ಲಿಂದ ಶುರುವಾಗಂಥದ್ದು. ನಾನು ಈಗ ಹೇಳಿರುವಂಥ ಅಂಶಗಳಿಂದ ತಮಗೆ ತಿಳಿದು ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಅವಧಿಯಲ್ಲಿ ಸಮ ಪ್ರಮಾಣದಲ್ಲಿ ನೀರು ಕುಡಿಯುವಂಥದ್ದು ನಮ್ಮನ್ನು ದಾಹ ಮತ್ತು ವಿಸರ್ಜನೆಯ ಇದನ್ನು ಗಮನಿಸ್ಕೊಳ್ಳುವಂಥದ್ದು ಸರಿಯಾದಂತಹ ಅಭ್ಯಾಸ. ಈಗ ನಮ್ಗೆ ಗೊತ್ತಿಲ್ಲದೆ ಒಂದು ಉತ್ತಮವಾದ ಪ್ರಮಾಣದಲ್ಲಿ ಸರಿ ಅವಧಿಯಲ್ಲಿ ನಮಗೆ ನೀರು ಸೇರುತ್ತೆ, ಯಾವುದೇ ಕಾರಣಕ್ಕೂ ಡಿಹೈಡ್ರೇಷನ್ ಬರೋದಿಲ್ಲ. ಇನ್ನು ರಾತ್ರಿ ಸಮಯದಲ್ಲಿ ಇದ್ರೆ ಅಡಚಣೆ ಆಗದಂಗೆ ಒಂದು 8 ಗಂಟೆ ತನಕ ಕುಡಿಬೋದು. ಆ ನಂತರ ಊಟ ಮಾಡ್ತೀವಿ, ಊಟದ ನಂತರ ಆಗಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕುಡಿದು ಮಲಗುವಂಥದ್ದು ಸರಿಯಾದಂತಹ ಅಭ್ಯಾಸ. ಈ ರೀತಿ ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ನಾವೇನಾದರೂ ಮಧ್ಯಾಹ್ನದ ಊಟ ಅಥವಾ ಬೆಳಗಿನ ಊಟದಲ್ಲಿ ನೀರುಯುಕ್ತ ಸಹಜ ಆಹಾರಗಳನ್ನೇ, ಹಣ್ಣುಗಳ ಹಂಪಲುಗಳು, ತರಕಾರಿ, ಬೇರೆ ಈಗ ಸಿಗ್ತಿರುವಂತಹ ಸಹಜ ಪಾನೀಯಗಳನ್ನು ನಾವು ಕುಡಿದಿರ್ತೀವಿ, ಜ್ಯೂಸಸ್ನ ಕುಡಿದಿರ್ತೀವಿ ಅನ್ನೋದಾದರೆ ಅದು ಕೂಡ ಲಿಕ್ವಿಡ್ ರೀತಿಯಲ್ಲಿ ಕನ್ಸಿಡರ್ ಆಗುತ್ತೆ. ಆ ಅವಧಿಯಿಂದ ಮುಂದಿನ ಗಂಟೆಯಲ್ಲಿ ಲೋಟದಲ್ಲಿ ನೀರನ್ನು ಕುಡಿಯುವಂಥದ್ದು. ಇದು ಯಾವುದೇ ಅಡ್ಡ ಪರಿಣಾಮ ಆಗದೆ ಹೆಚ್ಚು ನೀರು ಕುಡಿದು ಒಂದೇ ಬಾರಿಗೆ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ಇಲ್ಲದೆ ನಮ್ಮ ನಿತ್ಯ ಚಟುವಟಿಕೆಗಳಿಗೆ ಅಡಚಣೆ ಆಗದೆ ದೇಹದಲ್ಲಿ ಸರಿಯಾಗಿ ನೀರನ್ನು ಸಹ ಪೂರೈಸಿಕೊಳ್ಳುತ್ತೆ. ಆರೋಗ್ಯವನ್ನು ಪಡೆಯೋದಕ್ಕೆ ಇದು ಸರಿಯಾದ ಮಾರ್ಗ.
ಈಗ ನೀರಿನ ಸರಿ ಬಳಕೆ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಸಿಕ್ಕಿರುತ್ತೆ ಅಂತ ಭಾವಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.